ಬಾಗಲಕೋಟೆ ಬೈ ಎಲೆಕ್ಷನ್ ಹೊತ್ತಲ್ಲೇ ಕೈನಲ್ಲಿ ಬಹಳ ಟೆನ್ಷನ್ ಆಗ್ತಾ ಇದೆ. ಮೇಟಿ ಅಭಿಮಾನಿಗಳು ಕೈ ಕಾರ್ಯಕರ್ತರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಯಾವ ಕಾರಣಕ್ಕೆ ಆತಂಕ ಹೆಚ್ಚಾಗಿದೆ? ಬಾಗಲಕೋಟೆ ಬೈ ಎಲೆಕ್ಷನ್ ಹೊತ್ತಲ್ಲಿ ಈಗ ಕೈನಲ್ಲಿ ಬಹಳ ಟೆನ್ಷನ್ ಇದೆ. ಮೇಟಿ ಅಭಿಮಾನಿಗಳು ಕೈ ಕಾರ್ಯಕರ್ತರಲ್ಲಿ ಆತಂಕ ಹೆಚ್ಚಾಗಿದೆ. ಟಿಕೆಟ್ಗಾಗಿ HY ಕುಟುಂಬದಲ್ಲಿಯೇ ಪೈಪೋಟಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಟಿಕೆಟ್ ಫೈಟ್ ಜಟಾಪಟಿ ನಡೀತಾ ಇದೆ. ರಾಜ್ಯ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಕಾರ್ಯಕರ್ತರಿಗೆ ಈಗ ಆತಂಕ ಶುರುವಾಗಿದೆ. ಕೈ ಟಿಕೆಟ್ಗಾಗಿ ಮೇಟಿ ಪುತ್ರರು ಬಹಳ ಒಂದು ಕಿತ್ತಾಟ ಮಾಡ್ತಾ ಇದ್ದಾರೆ ಬಹಿರಂಗವಾಗಿ. ಅದು ಕೂಡ ಸಮಸ್ಯೆಗೆ ಪಕ್ಷದಲ್ಲಿ ಮದ್ದು ಅರಿವ ಕೆಲಸ ಆಗ್ತಾ ಇಲ್ಲ. ಜಿಲ್ಲಾಧ್ಯಕ್ಷರು ಎಚ್ಚರಿಕೆ ನೀಡಿದ್ರು ಕೂಡ ಯಾವುದೇ ರೀತಿಯ ಯೂಸ್ ಆಗ್ತಾ ಇಲ್ಲ. ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ನಾಯಕರು ಸಭೆಯನ್ನು ಕೂಡ ಮಾಡ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ಒಂದು ಬಣ ರಾಜಕೀಯ ಹೆಚ್ಚಾಗ್ತಾ ಇದೆ. ನಾಯಕತ್ವ ಬದಲಾವಣೆ ಕಡೆಗೆ ಗಮನವನ್ನ ಹರಿಸ್ತಾ ಇದ್ದಾರಾ? ಉಪಚುನಾವಣೆ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಿಲ್ಲ ಅಂತ ಕಿಡಿ ಬೈ ಎಲೆಕ್ಷನ್ ನಡೆಸೋದಾದ್ರೂ ಹೇಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಒಂದು ಕಡೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಈಗ ಕಾಂಗ್ರೆಸ್ನಲ್ಲಿ ಬಹಳ ಟೆನ್ಷನ್ ಆಗ್ತಾ ಇದೆ. ಮೇಟಿ ಅಭಿಮಾನಿಗಳಾಗಿರ್ಬೋದು ಅಥವಾ ಕೈ ಕಾರ್ಯಕರ್ತರಲ್ಲೂ ಕೂಡ ಆತಂಕ ಇದೆ. ಟಿಕೆಟ್ಗಾಗಿ HY ಕುಟುಂಬದಲ್ಲಿಯೇ ಬಹಳ ಪೈಪೋಟಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಟಿಕೆಟ್ ಫೈಟ್ ಜಟಾಪಟಿ ಕೂಡ ಜೋರಾಗಿದೆ. ರಾಜ್ಯ ನಾಯಕರು ಮಾತ್ರ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಮಾತನಾಡ್ತಾ ಇಲ್ಲ. ಕೈ ಟಿಕೆಟ್ಗಾಗಿ ಮೇಟಿ ಪುತ್ರರ ಮಧ್ಯೆ ಬಹಿರಂಗವಾಗಿ ಕಿತ್ತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ರಾಜ್ಯ ನಾಯಕರ ಮೌನಕ್ಕೆ ಕಾರ್ಯಕರ್ತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆಗೆ ಪಕ್ಷದಲ್ಲೇ ಮದ್ದು ಅರಿಯುವ ಕೆಲಸ ಆಗ್ತಾ ಇಲ್ಲ. ಜಿಲ್ಲಾಧ್ಯಕ್ಷರು ಎಚ್ಚರಿಕೆ ನೀಡಿದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಕೂಡ ಆಗಿಲ್ಲ. ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ನಾಯಕರು ಸಭೆ ಕೂಡ ಮಾಡ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ಒಂದು ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ. ನಾಯಕತ್ವ ಬದಲಾವಣೆ ಕಡೆಗೆ ಗಮನವನ್ನ ಕೊಟ್ಟಿದ್ದಾರೆ. ಉಪಚುನಾವಣೆ ಕಿತ್ತಾಟಕ್ಕೆ ಬ್ರೇಕ್ ಹಾಕ್ತಿಲ್ಲ ಅಂತ ಕಿಡಿಯನ್ನ ಕಾರ್ತಾ ಇದ್ದಾರೆ. ಬೈ ಎಲೆಕ್ಷನ್ ನಡೆಸೋದಾದ್ರೂ ಹೇಗೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಮೇಟಿ ಅಭಿಮಾನಿಗಳಾಗಿರಬಹುದು ಅಥವಾ ಕೈ ಕಾರ್ಯಕರ್ತರಿಗೆ ಟೆನ್ಷನ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಬಾಗಲಕೋಟೆ ಕ್ಷೇತ್ರ HY ಮೇಟಿಯವರ ನಿಧನದ ನಂತರ ಆ ಒಂದು ಸ್ಥಾನ ತೆರವಾಗಿದೆ. ಇನ್ನು ಯಾವುದೇ ಒಂದು ಸ್ಥಾನ ತೆರವಾದ್ರೂ ಕೂಡ ಆ ಒಂದು ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಎಲೆಕ್ಷನ್ ಮಾಡಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ಗೆ BJP ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರೆ. ಯಾಕೆಂತಂದ್ರೆ ತಮ್ಮ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಏನೆಲ್ಲ ಸಿದ್ಧತೆಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ BJP ಅವರು. ಆದ್ರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಆಡಳಿತ ಪಕ್ಷ ಕಾಂಗ್ರೆಸ್ ಆದ್ರೆ ಈಗ ಹೆಂಗಾಗಿದೆ ಅಲ್ಲಿ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಅಂತ ಅಂದ್ರೆ HY ಮೇಟಿ ಅವರ ಮಕ್ಕಳು ನನಗ್ ಟಿಕೆಟ್ ಬೇಕು ಅಂತ ಈಗ ಸದ್ಯಕ್ಕೆ ಬಹಿರಂಗವಾಗಿ ಕಿತ್ತಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾಂಗ್ರೆಸ್ನಿಂದ HY ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಸಿಗೋದು ಮೊದಲೇ ಫಿಕ್ಸ್ ಆಗಿತ್ತು. ಅಂದ್ರೆ HY ಮೇಟಿ ಅವರ ನಿಧನದ ನಂತರ ಅವರಿಗೆ ಟಿಕೆಟ್ ಕೊಡಬೇಕು. ಯಾಕೆಂತಂದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಅಷ್ಟೇ ಒಂದು ಅನುಕಂಪದ ಅಲೆ ಇದ್ದಂತಹ ಸಂದರ್ಭದಲ್ಲಿ ಈಸಿಯಾಗಿ ಗೆಲುವನ್ನ ಸಾಧಿಸಬಹುದು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತನ್ನದೇ ಆದಂತಹ ಲೆಕ್ಕಾಚಾರವನ್ನ ಹಾಕ್ತಾ ಇರುತ್ತೆ. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರ ಎಲ್ಲವೂ ಕೂಡ ಜೋರಾಗಿ ನಡೆದಿತ್ತು. ಹಾಗಾಗಿ HY ಮೇಟಿ ಅವರ ಕುಟುಂಬಕ್ಕೆ ಈ ಒಂದು ಟಿಕೆಟ್ ಅನ್ನ ನೀಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ HY ಮೇಟಿ ಅವರ ಕುಟುಂಬದಲ್ಲಿ ನನಗೆ ಟಿಕೆಟ್ ಬೇಕು ಅಂತ HY ಮೇಟಿ ಅವರ ಮಕ್ಕಳು ಬಹಿರಂಗವಾಗಿ ಕಿತ್ತಾಡ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಬಾಗಲಕೋಟೆ ಕ್ಷೇತ್ರ ಏನಿದೆ, ಬೈ ಎಲೆಕ್ಷನ್ ಏನಿದೆ, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗಿದ್ಯಾ ಅಂತ ಇದನ್ನ ಯಾವ ರೀತಿ ಪರಿಹಾರ ಮಾಡ್ತಾರೆ? ಆದ್ರೆ ಇಷ್ಟೆಲ್ಲ ಕಿತ್ತಾಡ್ತಿದ್ರು ಕೂಡ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆ? ಸಾಹಿತ್ಯ ಏನು ಅಂದ್ರೆ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಏನೋ ಒಂದು ಚರ್ಚೆ ಆಗ್ತಾ ಇದೆ. ಆ ಚರ್ಚೆನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಅಸಮಾಧಾನ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮೇಟಿ ಕುಟುಂಬದವರಿಗೆ ಒಂದು ಟಿಕೆಟ್ ಕೊಡುವುದು ನಿಶ್ಚಿತವಾಗಿದ್ದರೂ ಸಹ ಆ ಮೇಟಿ ಕುಟುಂಬದಲ್ಲೇ ಒಂದು ತಿಕ್ಕಾಟ ಪ್ರಾರಂಭವಾಗಿದೆ. ಹೀಗಾಗಿ ಈಗ ಮಹಾದೇವಿ ಮೇಟಿ ಅಂತಿದ್ದಾರೆ, ಅವರು ಒಂದು ಹೆಜ್ಜೆ ಮುಂದಿಟ್ಟು ಈಗ ಪ್ರಚಾರ ಕಾರ್ಯಕ್ಕೂ ಸಹ ಎಳೆದು ಬಿಟ್ಟಿದ್ದಾರೆ. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ತಮ್ಮ ಸಂಬಂಧಿಕರಿಗೆ ತಮ್ಮ ಬೇಕಾದವರಿಗೆ ಭೇಟಿ ನೀಡಿ ಪ್ರಚಾರ ಕಾರ್ಯ ಸಹ ಮಾಡ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಲೆನೋವಾಗಿದೆ. ಹೀಗಾಗಿ ಏನು ಜಿಲ್ಲಾಧ್ಯಕ್ಷರಾಗಿರುವಂತ SP ನಂಜನಮಠ ಇತ್ತೀಚೆಗೆ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ರು, ಎಚ್ಚರಿಕೆ ಸಹ ಹೇಳಿದ್ರು. ಏನು ಯಾವುದೇ ರೀತಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಏನು ಹೆಚ್ಚು ಸುದ್ದಿಗಳನ್ನು ಹರಡುವಂತೆ ನೋಡಿಕೊಳ್ಳಿ, ಯಾವುದೇ ತೊಂದರೆ ಆಗಬಾರ್ದು. ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ನುಂಗುಳಾದ ತುಪ್ಪ ಆಗುತ್ತದೆ. ಹೀಗಾಗಿ ಯಾರು ಬಹಿರಂಗವಾಗಿ ಸಾಮಾಜಿಕ ಜಾಲದಲ್ಲಿ ಹೇಳಿಕೆಗಳನ್ನು ಕೊಡೋದಾಗ್ಲಿ, ಪೋಸ್ಟ್ ಮಾಡೋದಾಗ್ಲಿ ಮಾಡಬಾರದು ಅಂತ ಸಂದೇಶ ನೀಡಿದ್ರು.
ಆದ್ರೆ ಇದು ನೀಡಿದ ನಂತರವೂ ಸಹ ಮಾದೇ ಮೇಟಿ ಮತ್ತೆ ಒಂದು ಸಂದೇಶ ಹಾಕಿದ್ದಾರೆ. ಅಂದ್ರೆ ಕೇವಲ ಗುಡ್ಡ ವ್ಯಕ್ತಿ ಸಂಬಂಧಪಟ್ಟಂತ ಇಲ್ಲಿ ಸಂದೇಶ ಹಾಕಿದ್ರು ಸಹ ಇದು ಕಾಂಗ್ರೆಸ್ ಪಕ್ಷದ ಒಳಗಾಗಿಗೆ ಒಂದು ಕಾರಣವಾಗಿದೆ. ಹೀಗಾಗಿ ಏನು ಕಾಂಗ್ರೆಸ್ ಪಕ್ಷದವರು ಯಾರಿಗೇ ಕೊಟ್ಟರು ಸಹ ಏನೊಂದು ಕಾರ್ಯಕರ್ತರು ಒಕ್ಕಟ್ಟಾಗಿ ಮಾಡುವಂತ ನಿರೀಕ್ಷೆಯಲ್ಲಿ ಇದ್ರು. ಆದ್ರೆ ಇದು ಒಗ್ಗಟ್ಟಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದೆ. ಆದ್ರೆ ಈ ಮಧ್ಯೆ ಏನು ಹೈಕಮಾಂಡ್ ಇರ್ಬೋದು ಅಥವಾ ಈ ರಾಜ್ಯ ಮಟ್ಟದ ನಾಯಕರು ಇರ್ಬೋದು ಈ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಅರವಿಂದ್ ತಿಮ್ಮಾಪುರ್ ಸಹ ಅವ್ರದೇ ಒಂದು ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಅವರು ತಮ್ಮ ಟೆನ್ಷನ್ ನಲ್ಲಿದ್ದಾರೆ. ಹೀಗಾಗಿ ಅವರು ಈ ಟೆನ್ಷನ್ ಹೆಚ್ಚು ತೆಗೆದುಕೊಳ್ಳಲು ಸಾಧ್ಯ ಆಗಿಲ್ಲ. ಇದು ಒಟ್ಟಾರೆ ಈ ಎಲ್ಲ ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಸಮಾಧಾನ ಆಗಿದೆ. ನಾಳೆ ಇದು ರಾಜ್ಯ ಮಟ್ಟದ ಮುಖಂಡರು ಈ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದು ಮಾತ್ರ ಒಂದು ಕುತೂಹಲಕಾರಿಯಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದು ಬಾಗಲಕೋಟೆ ಕ್ಷೇತ್ರ ಕಗ್ಗಂಟಾಗಿ ಪರಿಣಮಿಸಿದೆ ಕಾಂಗ್ರೆಸ್ಗೆ. ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಕಾಂಗ್ರೆಸ್ನವರು? ಜೊತೆಗೆ ಈಗ ಆ ಒಂದು ಕ್ಷೇತ್ರವನ್ನ ಗೆಲುವು ಸಾಧಿಸಬೇಕು ಅಂತ ಅಂದ್ರೆ ಬಿಜೆಪಿ ಅವರ ವಿರುದ್ಧವಾಗಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾರೆ ಅಂತ ನೋಡೋಣ.